ವಯನಾಡ್ ಭೂಕುಸಿತದಿಂದ ಏನು ನಿರಾಶ್ರಿತರ ಕೇಂದ್ರಗಳನ್ನ ಸೇರಿದ್ದಾರೆ ಅವರಿಗೋಸ್ಕರ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮನೋರಂಜನೆ ಕಾರ್ಯಕ್ರಮಗಳನ್ನ ಸ್ವಯಂ ಸೇವಕರು ಮಾಡ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಪುಟ್ಟ ಪುಟ್ಟ ಮಕ್ಕಳು ಇಷ್ಟು ದಿನ ಮನೆಯಲ್ಲಿ ಆಟವನ್ನ ಆಡ್ಕೊಂಡಿದ್ರು, ಆದ್ರೆ ಇವರೆಲ್ಲರೂ ಕೂಡ ನಿರಾಶ್ರಿತರಾಗಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಒಂದೊಂದು ಸಣ್ಣ ಸಣ್ಣ ಎಂಟರ್ಟೈನ್ಮೆಂಟ್ ಮಾಡಿ ಕೊಟ್ಕೊಂಡು, ಜೊತೆಗೆ ವಿನ್ ಆದವ್ರಿಗೋಸ್ಕರ ಬಿಸ್ಕೆಟ್ಗಳನ್ನ ಕೊಡೋದು, ಆಟಿಕೆಗಳನ್ನ ಕೊಡೋದು, ಇಂತಹ ಒಂದು ಕೆಲಸವನ್ನ ಇಲ್ಲಿನ ಸ್ವಯಂ ಸೇವಕರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳಿದೆ, ಅವರೆಲ್ಲರೂ ಕೂಡ ಈ ರೀತಿಯ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯಾವಳಿಗಳನ್ನು ನೋಡ್ತೀರಾ, ಈ ಒಂದು ತಂಡ ಏನಿದೆ, ಈ ತಂಡ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಣ್ಣ ಸಣ್ಣ ಆಕ್ಟಿವಿಟೀಸ್ಗಳನ್ನ ಮಾಡಿಸಿ ಅವರ ಮನಸ್ಸನ್ನ ಖುಷಿ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಮಕ್ಕಳ ಮನಸ್ಸು ತುಂಬಾ ಘಾಸಿಗೊಳಗಾಗಿರುತ್ತೆ. ಅಂದ್ರೆ ಆ ಒಂದು ಭೂಕುಸಿತದಿಂದಾಗಿ ಸಮಸ್ಯೆ ಆಗಿರುತ್ತೆ, ಆ ಒಂದು ನೋವಲ್ಲಿ ಇರ್ತಾರೆ ಮಕ್ಕಳು. ಅವ್ರಿಗೆಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕ ಆ ಮಕ್ಕಳನ್ನೆಲ್ಲ ಕರೆದು ಒಂದು ಗ್ರೂಪ್ಗೆ ಮಾಡ್ಕೊಂಡು ಅವ್ರಿಗೊಂದು ಖುಷಿ ಪಡಿಸುವಂತ ಕೆಲಸವನ್ನ ಇಲ್ಲಿನ ಸ್ವಯಂ ಸೇವಕರುಗಳು ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ನೋಡ್ತಾ ಇದ್ರೆ, ಆ ಮಕ್ಕಳ ಒಂದು ಆಕ್ಟಿವಿಟೀಸ್ ಅನ್ನ ನೀವು ಹಾಗೆ ಗಮನಿಸ್ತಾ ಹೋಗ್ಬೋದು. ಸಣ್ಣ ಸಣ್ಣ ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ನಿರಾಶ್ರಿತರಾಗಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಆಕ್ಟಿವಿಟೀಸ್ ಗಳನ್ನ ಮಾಡಿಸಿ ಅವರ ಮನಸ್ಸನ್ನ ಖುಷಿ പടിಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದನ್ನ ನೋಡ್ತಾ ಇದೀವಿ. നിങ്ങൾ നല്ല കുട്ടികളായിട്ട് ശരിക്കും പറഞ്ഞപ്പോൾ ഞാൻ ഈ ഗെയിമിൽ ശ്രദ്ധിക്കുന്നു. അവർക്കും മനസ്സിലാവുന്നവരെ നിങ്ങൾ വെയിറ്റ് ചെയ്യുന്നുണ്ട് അല്ലേ? അപ്പൊ നിങ്ങൾ വളരെ നല്ല കുട്ടികളാണ്. അപ്പൊ നമ്മൾ ഇനി അടുത്തൊരു കളി കളിക്കാൻ പോവാം. നിങ്ങൾ റെഡിയാണോ? റെഡിയാണോ? Are you ready? Are you ready? My God. ಎಸ್, ನೀವೇನ್ ನೋಡ್ತಾ ಇದ್ದೀರಾ, ಮಕ್ಕಳೆಲ್ಲರೂ ಕೂಡ ಇಷ್ಟೊಂದು ಸಂತೋಷದಿಂದ ಇದ್ದಾರೆ. ಅಂದ್ರೆ ನೋವಲ್ಲಿದ್ದ ಮಕ್ಕಳಿಗೆ ಒಂದು ಮನರಂಜನೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿನ ಸ್ವಯಂ ಸೇವಕರು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ವಿಚಾರ ಆಗಿದೆ. ಪ್ರಜ್ವಲ್, ನ್ಯೂಸ್ ಫಸ್ಟ್, ವಯನಾಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.